ಭೀಮಪ್ಪ ಬೀನ್ ರಾಯಪ್ಪ ರೋಗಣ್ಣವ್ರು. ಭೀಮಪ್ಪ ಯಾರು ಸರ್? ಮರಿಮಗ ಮೇಡಮ್. ಎಷ್ಟು ಎಕರೆ ಸರ್ ಎರಡು ಜಮೀನು ಇದ್ದಿದ್ದು? ಎರಡು ಜಮೀನು ಇದ್ದಿದ್ದು ಒಂದು 12 ಎಕರೆ 24 ಗುಂಟೆ ಮೇಡಮ್, ಒಂದು 11 ಎಕರೆ ಮೇಡಮ್. ರೇತವ ಅಂದರೆ ಸಂಗೊಳ್ಳಿ ರಾಯಣ್ಣನ ಹೆಂಡತಿ ಮೇಡಮ್. ಅದೇ ಜಮೀನದೊಳಗೆ ಅದು ಹೆಂಡತಿ ಹೆಸರಲ್ಲೇ ದಾಖಲಾಗಿದೆ ಮೇಡಮ್. ಎರಡು ಜಮೀನುಗಳು ರೇತವ್ವ ಕೋಮ್ ರಾಯಣ್ಣ ರೋಗಣ್ಣ ಅವ್ರ ಹೆಸರಲ್ಲೇ ಇದೆ ಮೇಡಮ್. ಇದು 1883 ದಾಖಲೆ ಮೇಡಮ್. ಇದರೊಳಗೆ ನಿಂಗವ್ವ ಕೋಮ್ ಮಡಿವಾಳಪ್ಪ ರೋಗಣ್ಣವರ ಎರಡು ಸರ್ವೆ ನಂಬರ್ಗಳು ಜಾಲಿ ಹೊಲ ಮತ್ತು ಗುಡಿ ಹೊಲ ಅಂತ ಬರ್ತಾವೆ ಮೇಡಮ್. ಅವಕ್ಕೆ ಎಲ್ಲಕ್ಕೂ ಉಲ್ಲೇಖ ಆಗಿದೆ ಮೇಡಮ್. ನಿಂಗವ್ವ ರೇತವ್ವ ರಾಯಣ್ಣನ ಹೆಂಡತಿ ಮೇಡಮ್. ನಿಂಗವ್ವ ಮಡಿವಾಳಪ್ಪನ ಹೆಂಡತಿ. ಮಡಿವಾಳಪ್ಪ ಬಂದುಬಿಟ್ಟು ರಾಯಣ್ಣನ ಮಗ ಅಂತೇಳಿ ಉಲ್ಲೇಖ ಆಗ್ತದೆ ಮೇಡಮ್. ಕಂದಾಯ ಇಲಾಖೆಗೆ ಸಿಗ್ತಕ್ಕಂಥ ದಾಖಲೆಗಳು ಯಾರು ಬೇಕಾದರೂ ಅರ್ಜಿ ಹಾಕಿ ಇವುಗಳನ್ನ ತೆಗೆದುಕೊಳ್ಬೋದು ಮೇಡಮ್. ಸಂಗೊಳ್ಳಿ ರಾಯಣ್ಣ ಸೊಸೆ ಶ್ರೀಮತಿ ನಿಂಗವ್ವ ಕೋಮ್ ಮಡಿವಾಳಪ್ಪ ರೋಗಣ್ಣ ಅವ್ರ ಹೆಸರು ದಾಖಲಾಗಿದೆ. ಕಾಲಾಂತರದಲ್ಲಿ ಸರ್ವೆ ನಂಬರ್ ಆಸ್ತಿಗಳು ಸಂಗೊಳ್ಳಿ ರಾಯಣ್ಣನ ಮೊಮ್ಮಗನ ಹೆಂಡತಿ ಶ್ರೀಮತಿ ಬಾಳವ್ವ ಕೋಮ್ ರಾಯಪ್ಪ ರೋಗಣ್ಣ ಅವ್ರ ಹೆಸರಿಗೆ ವರ್ಗಾವಣೆಗೆ ಇದೆ. ದಾಖಲಾತಿಗಳೆಲ್ಲ ಕುರುಬಂತ ಇದೆ. ಅವು ಯಾರೂ ಗೊಂದಲ ಮಾಡಿಕೊಳ್ಳೋದು ಬೇಡ. ಆದರೆ ಅಂಥವ್ರ ಬಗ್ಗೆ ಜಾತಿಯನ್ನು ನಾವು ನೋಡಿ ಗುರುತಿಸುವಂಥದ್ದಾಗಬಾರ್ದು. ಅವರ ಒಂದು ಶೌರ್ಯ ಸಾಹಸವನ್ನು ಗುರುತಿಸುವಂಥ ಕೆಲಸ ಆಗಬಾರ್ದು. ದಾಖಲೆಗಳಲ್ಲಿ ಕಂಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಆಮೇಲೆ ಸಂಗೊಳ್ಳಿ ರಾಯಣ್ಣನ ಜಮೀನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಈಗ ಅದು ಪಾನಿ ಮೇಡಮ್ ನಂತರ ಬೇನುಕೊಪ್ಪ ಅಂತೇಳಿ ಆಗಿದೆ ಮೇಡಮ್. ಹೊಸಾಗಿ ಸರ್ವೆ ಆದ ನಂತರ ಬೇನುಕೊಪ್ಪ ಅಂತ ಆಗಿದೆ ರೀ. ಅದು ಮೊದಲು ಮೂಲತಃ ಸರ್ವೆ ಆಗೋಕ್ಕಿಂತ ಪೂರ್ವದೊಳಗೆ ಸಂಗೊಳ್ಳಿನ ಇತ್ತು ಮೇಡಮ್. ಆವಾಗ ಸಂಗೊಳ್ಳಿ ರಾಯಣ್ಣನ ಜಮೀನುಗಳು ಬಂದುಬಿಟ್ಟು ಈ ಒಂದು ನಕ್ಷೆ ಒಳಗೆ ಈಗ ಒಂದು ಸರ್ವೆ ನಂಬರ್ 44 ಇಲ್ಲಿ ಮಾಡಿದೆ ನೋಡಿರಿ ಮೇಡಮ್. ನಕ್ಷೆ ಒಳಗಿನ ಇದ ನಕ್ಷೆಯನ್ನು ಶಾರ್ಟ್ ಮಾಡಿ ಇದ್ರೊಳಗೆ ಸರ್ವೆ ನಂಬರ್ 44, ಸರ್ವೆ ನಂಬರ್ 80 ಇವು ಎರಡೂ ಸಂಗೊಳ್ಳಿ ರಾಯಣ್ಣಗೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಗಳು ಮೇಡಮ್. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಗಳು ಪ್ರತಿ ಪುಸ್ತಕ ಅಂಥೇಳಿ ಇವು ಮೋಡಿ ಒಳಗಿರ್ತಾವೆ ಮೇಡಮ್. ಇವು ಸರ್ವೆ ನಂಬರ್ 44ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿ ಪೋಡಿ ಪುಸ್ತಕ ಮೇಡಮ್. ಇದ್ರಾಗ ಅದರದ ಭೂಮಿ ಆಕಾರ, ಹೆಸರು, ಕ್ಷೇತ್ರ ಎಷ್ಟೈತಿ, ಆಮೇಲೆ ಅದರ ನಕ್ಷೆ ಹೆಂಗೈತಿ ಅದನ್ನೆಲ್ಲನೂ ಉಲ್ಲೇಖ ಮಾಡಿರ್ತಾರೆ ಮೇಡಮ್. ಹೇಗೆ ಸರ್, ಯಾರ ಹೆಸರಿಂದ ಯಾರ ಹೆಸರಿಗೆ ರವಾನೆ ಆಗಿ ಇವಾಗ ಯಾರ ಹೆಸರಲ್ಲಿದೆ, ಏನಾಯಿತು ಸಂಗೊಳ್ಳಿ ರಾಯಣ್ಣನ? ಇವೆರಡೂ ಜಮೀನುಗಳ ಬಗ್ಗೆ ನನ್ನ ಒಂದು ಕೃತಿ ಒಳಗೂ ಅದನ್ನೊಂದು ಸವಿಸ್ತಾರವಾದಂಥ ಒಂದು ವರದಿಯನ್ನು ತಯಾರು ಮಾಡಿದ್ದೀನಿ ರೀ. ಇವೆರಡೂ ಜಮೀನಿಗೆ ಸಂಬಂಧಪಟ್ಟಿದ್ದಕ್ಕೆ ಇದು ಒಂದು 1952 ಸಂಬಂಧಪಟ್ಟಿರ್ತಕ್ಕಂಥದ್ದು ರೀ. ಇದು 1988ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಲ್ಯಾಮಿನೇಷನ್ ಮಾಡಿಸಿಟ್ಟಿದ್ದೇನೆ ಮೇಡಮ್. ಇವನು ಯಾರ ಹೆಸರಿಂದ ಯಾರ ಹೆಸರಿಗೆ ರವಾನೆ ಆಗುತ್ತೆ, ಮೊದಲು ಯಾರ ಹೆಸರಲ್ಲಿ ಇರುತ್ತೆ, ಅದಾದ ನಂತರ ಇವಾಗ ಯಾರ ಹೆಸರಲ್ಲಿದೆ, ಜಮೀನು ಏನಾಯಿತು? ಇದು 1852 ಮೇಡಮ್. ಈ ಜಮೀನು ಬಂದ್ಬಿಟ್ಟು ರೇತವ್ವ ಕೋಮ್ ರಾಯಪ್ಪ ರೋಗಣ್ಣ ಅವ್ರ ಹೆಸರಲ್ಲೇ ಇದೆ ಮೇಡಮ್. ರೇತವ್ವ ಅಂದರೆ ಸಂಗೊಳ್ಳಿ ರಾಯಣ್ಣನ ಹೆಂಡತಿ ಮೇಡಮ್. ಅದೇ ಜಮೀನದೊಳಗೆ ಅದು ಹೆಂಡತಿ ಹೆಸರಲ್ಲೇ ದಾಖಲಾಗಿದೆ ಮೇಡಮ್. ಎರಡು ಜಮೀನುಗಳು ರೇತವ್ವ ಕೋಮ್ ರಾಯಣ್ಣ ರೋಗಣ್ಣ ಅವ್ರ ಹೆಸರಲ್ಲೇ ಇದೆ ಮೇಡಮ್. ಇದು 1883 ದಾಖಲೆ ಮೇಡಮ್. ಇದರೊಳಗೆ ನಿಂಗವ್ವ ಕೋಮ್ ಮಡಿವಾಳಪ್ಪ ರೋಗಣ್ಣವರ ಎರಡು ಸರ್ವೆ ನಂಬರ್ಗಳು ಜಾಲಿ ಹೊಲ ಮತ್ತು ಗುಡಿ ಹೊಲ ಅಂತ ಬರ್ತಾವೆ ಮೇಡಮ್. ಅವಕ್ಕೆ ಎಲ್ಲಕ್ಕೂ ಉಲ್ಲೇಖ ಆಗಿದೆ ಮೇಡಮ್. ನಿಂಗವ್ವ ರೇತವ್ವ ರಾಯಣ್ಣನ ಹೆಂಡತಿ ಮೇಡಮ್. ನಿಂಗವ್ವ ಮಡಿವಾಳಪ್ಪನ ಹೆಂಡತಿ. ಮಡಿವಾಳಪ್ಪ ಬಂದುಬಿಟ್ಟು ರಾಯಣ್ಣನ ಮಗ ಅಂತೇಳಿ ಉಲ್ಲೇಖ ಆಗ್ತದೆ ಮೇಡಮ್. 31/1/1905 ಈ ಜಮೀನು ಬೇರೆದವ್ರಿಗೆ ಮಾರಾಟ ಮಾಡ್ತಾರೆ ಮೇಡಮ್. ಇದನ್ನು ಸರ್ವೆ ನಂಬರ್ 80 ಭೀಮಪ್ಪ ಬೀನ್ ರಾಯಪ್ಪ ರೋಗಣ್ಣವ್ರು. ಮರಿಮಗ ಮೇಡಮ್, ಮರಿಮಗ. ಈ ಜಮೀನನ್ನು ದೇವಲಾಪುರ ಗ್ರಾಮದ ಈರವ್ವ ಗಂಡ ಗಂಗಪ್ಪ ಲಗಮಣ್ಣವರ ಅಸಾದಾರ ಮೂಷಪ್ಪ ಬೀನ್ ಅಪ್ಪಣ್ಣ ಇವ್ರ ಹೆಸರಲ್ಲೇ ಖರೀದಿ ಮಾಡ್ತಾರೆ ಮೇಡಮ್. ಆಮೇಲೆ ಲಗಮಣ್ಣವರು ಮತ್ತು ಹನಬರಟ್ಟಿ ಕುಟುಂಬದವರು ಇಬ್ಬರು ಕೂಡಿ ಈ ಜಮೀನನ್ನು ಖರೀದಿ ಮಾಡಿರ್ತಕ್ಕಂಥ ಅವ್ರ ಹೆಸರಲ್ಲೇ ದಾಖಲಾಗಿರ್ತಕ್ಕಂಥ ಪಹಣಿ ಮೇಡಮ್. ಇದು ಎರಡು ಜಮೀನು ಇದ್ದಿದ್ದು ಒಂದು 12 ಎಕರೆ 24 ಗುಂಟೆ ಮೇಡಮ್, ಒಂದು 11 ಎಕರೆ ಮೇಡಮ್. ಇವೆಲ್ಲ ದಾಖಲಾತಿಗಳು ಕಂದಾಯ ಇಲಾಖೆಗೆ ಸಿಗ್ತಕ್ಕಂಥ ದಾಖಲೆಗಳು ಯಾರು ಬೇಕಾದರೂ ಅರ್ಜಿ ಹಾಕಿ ಇವುಗಳನ್ನ ತೆಗೆದುಕೊಳ್ಬೋದು ಮೇಡಮ್. ಅದು ಫ್ಯಾಮಿಲಿಯ ಬಗ್ಗೆ ಇನ್ನೂ ನಡೀತಾ ಇದೆ ಮೇಡಮ್ ರಿಸರ್ಚು. ಅವರು ಜಮೀನು ಕೊಟ್ಟು ಎಲ್ಲಿ ಹೋದರು ಅನ್ನೋದ್ರ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಮೇಡಮ್. ಇನ್ನೂ ಅದು ನಮ್ಗೆ ಸಿಕ್ಕಿಲ್ಲ ಮೇಡಮ್. ಇದು ನಾನು ಸಂಗೊಳ್ಳಿ ರಾಯಣ್ಣ ಕುರಿತಾದಂಥ ಹಲವಾರು ದಾಖಲೆಗಳನ್ನೆಲ್ಲವನ್ನೂ ಸಂಗ್ರಹ ಮಾಡಿದ್ದೇನೆ ಮೇಡಮ್. ಅವ್ರ ಮನೆತನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲವನ್ನೂ ಜೆರಾಕ್ಸ್ ಹೊಡಿಸಿಟ್ಕೊಂಡೇನು ಮೇಡಮ್. ಅವ್ರು ಯಾರ್ಯಾರು ತಲೆಮಾರಿನ ಅವ್ರು ಏನೇನು ಬರ್ತಾರೆ ಅನ್ನೋದು ಹಲವಾರು ದಾಖಲೆಗಳು. ಇದ್ರೊಳಗೆ ಅದೇನು ಜಮೀನದ್ದು ಏನಾಯ್ತಲ್ಲ ರೀ ಮೇಡಮ್,
ಅದರೊಳಗೆ ವರದಿಯನ್ನು ಒಂದು ಸರ್ಕಾರಕ್ಕೆ ಒಪ್ಪಿಸುವಂಥ ಕೆಲಸ ಮಾಡಿದ್ದೇನೆ ಮೇಡಮ್. ಅದು ಅದರೊಳಗಿರ್ತಕ್ಕಂಥ ಕ್ಷೇತ್ರ ಎಷ್ಟು, ಜಾಲಿವಲ ಎಷ್ಟು ಎಕರೆ, ಅದು 83ರೊಳಗೆ ಎಷ್ಟಿತ್ತು, 83ರಾಗ ಯಾರ ಹೆಸರೇ ಇತ್ತು, 1852ರೊಳಗೆ ಯಾರ ಹೆಸರೇ ಇತ್ತು, ಅದಕ್ಕೆ ಗುಡಿ ಹೊಲ ಅಂತ ಅದಕ್ಕೆ ಕರಿತಿದ್ರು, ಜಾಲಿ ಹೊಲ ಅಂತ ಅದನ್ನು ಕರಿತಿದ್ರು. ಎಲ್ಲನೂ ಈ ಖರೀದಿ ಅದನ್ನು ಬಡ್ಡ್ಯಾಗ ಹಾಕಿರ್ತಾರೆ ಮೇಡಮ್. ಬಡ್ಡ್ಯಾಗ ಅಂದರೆ ರೊಕ್ಕ ಇಸ್ಕೊಂಡು ಇದ್ರೊಳಗೆ ಹಾಕಿರ್ತಾರೆ ರೀ. ಆಮೇಲೆ ಅದನ್ನು ಬಿಡಿಸ್ಕೊಂಡು ನೆಗನಾಳ ಗ್ರಾಮದವ್ರಿಗೆ ಹಾಕಿರ್ತಾರೆ ಮೇಡಮ್. ಅವ್ರ ಕಡೆಯಿಂದ ಬಿಡಿಸ್ಕೊಂಡು ಮತ್ತು ಈ ಇವ್ರಿಗೆ ಮಾರ್ತಾರೆ ಮೇಡಮ್. ಯಾರಿಗೆ? ನಮ್ಮ ದೇವಲಾಪುರ ಗ್ರಾಮದ ಇವ್ರಿಗೆ ಮಾರ್ತಾರೆ. ಅಂದರೆ ಸಂಗೊಳ್ಳಿ ರಾಯಣ್ಣ ಸೊಸೆ ಶ್ರೀಮತಿ ನಿಂಗವ್ವ ಕೋ ಮಡಿವಾಳಪ್ಪ ರೋಗನ್ ಅವ್ರ ಹೆಸರು ದಾಖಲಾಗಿದೆ. ಕಾಲಾಂತರದಲ್ಲಿ ಸರ್ವೆ ನಂಬರ್ ಆಸ್ತಿಗಳು ಸಂಗೊಳ್ಳಿ ರಾಯಣ್ಣನ ಮೊಮ್ಮಗನ ಹೆಂಡತಿ ಶ್ರೀಮತಿ ಬಾಳವ್ವ ಕೋಮ್ ರಾಯಪ್ಪ ರೋಗನ್ ಅವ್ರ ಹೆಸರಿಗೆ ವರ್ಗಾವಣೆಗಿದೆ. ಅವಳು ಸರ್ವೆ ನಂಬರ್ 80 ಭೂಮಿಯನ್ನು ನೇಗನಾಳ ಗ್ರಾಮದ ಶ್ರೀ ರೇವಪ್ಪ ಬೇಲಪ್ಪ ಅಂಗಡಿ ಅವರಿಗೆ 5/6/1888ರಂದು ₹3ಗಳಿಗೆ ಗಹನ ಹಕ್ಕು ನೋಂದಣಿ ಮಾಡಿಕೊಡಲಾಗಿದೆ. ಗಹನ ಅಂದರೆ ಬಡ್ಡಿ ಹಾಕಿರ್ತಾರೆ. ನಂತರ 9/6/1893ರಲ್ಲಿ ಗಹನ ಹಕ್ಕು ನೋಂದಣಿ ರದ್ದು ಮಾಡಿಸ್ತಾರೆ. ಅದೇ ದಿನ ಮಧ್ಯಾಹ್ನ ಶ್ರೀಮತಿ ಬಾಳವ ಕೋಮ್ ರಾಯಪ್ಪ ರೋಗನ್ನವರ್ ಹಾಗೂ ಶಿವಲಿಂಗಪ್ಪ ರಾಯಪ್ಪ ರೋಗನ್ನವರ್ ಇವರು ಸರ್ವೆ ನಂಬರ್ 80 ಜಮೀನನ್ನು ದೇವಲಾಪುರ ಗ್ರಾಮದ ಭೀಮಪ್ಪ ಬಾಳಪ್ಪ ಲಗಮಣ್ಣವರು ಇವರಿಗೆ 6 ಎಕರೆ 32 ಗುಂಟೆ ಜಮೀನನ್ನು ಹಾಗೂ ನಿಂಗಪ್ಪ ಅಡಿಯಪ್ಪ ಹನಬ್ರಟ್ಟಿ ಇವರಿಗೆ 6 ಎಕರೆ 32 ಗುಂಟೆ ಜಮೀನನ್ನು ₹900 ಮಾರಲಾಗಿದ್ದು ಅದರ ಡೈರಿ ನಂಬರ್ ದಾಖಲಾಗಿದೆ. ಸರ್ವೆ ನಂಬರ್ 44 ಕ್ಷೇತ್ರ 11 ಎಕರೆ ಭೂಮಿಯನ್ನು ಸಂಗೊಳ್ಳಿ ಗ್ರಾಮದ ಶ್ರೀ ಲಿಂಗೋ ನೀಲಕಂಠ ಕುಲಕರ್ಣಿ ಇವರು ಖರೀದಿ ಮಾಡ್ತಾರೆ ಮೇಡಮ್. ಇವೆಲ್ಲ ಇದರೊಳಗೆ ಉಲ್ಲೇಖ ಇದೆ. ಧಾರವಾಡ ವಿಶ್ವವಿದ್ಯಾಲಯದವರು ಕಿತ್ತೂರು ಸಂಸ್ಥಾನ ಮತ್ತು ಸಂಗೊಳ್ಳಿ ರಾಯಣ್ಣ ಕುರಿತಂಥ 7 ಉಪನ್ಯಾಸಗಳನ್ನು ಮಾಡಿದ್ದು ಮೇಡಮ್. ಇದು 1976ರೊಳಗೆ ಮಾಡಿದ್ದು ಮೇಡಮ್. ಇದ್ರ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕ ಮಾಹಿತಿ ಕೊಡ್ತದೆ ಮೇಡಮ್. ಆಮೇಲೆ ಇದು ನಮ್ಮ ಬಸವರಾಜ್ ಕಟ್ಟಿಮನಿಯವರು ಬರೆದಿರ್ತಕ್ಕಂಥ ಸಂಗೊಳ್ಳಿ ರಾಯನಾಯಕ ಕಾದಂಬರಿ ಮೇಡಮ್. ಇದು ಐತಿಹಾಸಿಕ ಕಾದಂಬರಿ. ಇದು ಸಂಗೊಳ್ಳಿ ರಾಯಣ್ಣವರದ ಜೀವನ ಚರಿತ್ರೆಯನ್ನು ಇದನ್ನು ಮಾಡ್ತಾರೆ. ಇಲ್ಲಿ ಸಂಗೊಳ್ಳಿ ರಾಯನಾಯಕ ಅಂತ ಬರೆದಗಳಿಗೆ ಕೆಲವೊಂದಷ್ಟು ಜನ ಜಾತಿ ಗೊಂದಲವನ್ನು ಸೃಷ್ಟಿ ಮಾಡ್ಕೋತಾರೆ ಮೇಡಮ್. ಇಲ್ಲಿ ಜಾತಿ ಅಂಥ ಒಂದು ವೀರರ ಬಗ್ಗೆ ನಾವು ಜಾತಿ ಗೊಂದಲ ಮಾಡ್ಕೊಳ್ಳೋದು ಒಂದು ಸಂಕುಚಿತ ಮನೋಭಾವನೆಯನ್ನು ತೋರಿಸ್ತೈತೆ ರೀ. ಆದರೂ ಇವು ಗೊಂದಲಗಳು ಸೃಷ್ಟಿ ಆಗಬಾರ್ದು ಅಂತಂದರೆ ಇದು ಏನೈತೆ ಅಂದ್ರೆ ಮೇಡಮ್, ಸಂಗೊಳ್ಳಿ ರಾಯಣ್ಣ ಈ ಎಲ್ಲ ದಾಖಲಾತಿಗಳೊಳಗೆ ಬ್ರಿಟಿಷರು ಕೊಟ್ಟಿರ್ತಕ್ಕಂಥ ದಾಖಲಾತಿಗಳೊಳಗೆ ಈಗ ಅವರು ರಾಯಣ್ಣನ ವಂಶಸ್ಥರು ರೋಗಣ್ಣವ್ರು ಏನದಲ್ಲ ರೀ, ಈಗಾದರೂ ಕುರುಬರನ್ನ ಅದಾರ ಅವರು. ರಾಯಣ್ಣನು ಬ್ರಿಟಿಷರಿಗೆ ತನ್ನ ಕೋರ್ಟಿಗೆ ಹೇಳುವಂಥ ಹೇಳಿಕೆ ಒಳಗೂ ನಾನು ಕುರುಬರ ಜಾತಿಗೆ ಸೇರಿದವನು, ನಾನು ತನ್ನ ಜಾತಿ ಬಗ್ಗೆ ಕೇಳಿದಾಗ ಕುರುಬ ಅಂತ ಹೇಳಿದಾನೆ ಮೇಡಮ್. ಅದರ ಜೊತೆಗೆ ಇಲ್ಲಿ ಅವನ ಒಂದು ಜಮೀನು ಖರೀದಿ ಕಾಗದದೊಳಗನ ಜಮೀನು ಕೊಡುವಂಥ ಖರೀದಿ ಕಾಗದದೊಳಗೂ ಅವ್ರ ಜಾತಿ ಕುರುಬ ಅಂತಲೂ ಉಲ್ಲೇಖಿದೆ. ಅಂದರೆ ದಾಖಲಾತಿಗಳೆಲ್ಲ ಕುರುಬ ಅಂತ ಇದೆ. ಅವು ಯಾರೂ ಗೊಂದಲ ಮಾಡ್ಕೊಳ್ಳೋದು ಬೇಡ. ಆದರೆ ಅಂಥವ್ರ ಬಗ್ಗೆ ಜಾತಿಯನ್ನು ನಾವು ನೋಡಿ ಗುರುತಿಸುವಂಥದ್ದಾಗಬಾರ್ದು. ಅವರ ಒಂದು ಶೌರ್ಯ ಸಾಹಸವನ್ನು ಗುರುತಿಸುವಂಥ ಕೆಲಸ ಆಗಬಾರ್ದು. ಇದ್ರ ಬಗ್ಗೆ ಯಾರೂ ಗೊಂದಲ ಮಾಡ್ಕೊಳ್ಳೋದು ಬೇಡ. ಅವರ ಒಂದು ಹೋರಾಟ ಮತ್ತು ಬೇಡ ನಾಯಕರು, ಬೇಡರು, ಕುರುಬರು, ಲಿಂಗಾಯತರು, ಜೈನರು ಮತ್ತು ಆಮೇಲೆ ಸಿಖ್ರು, ಮುಂದೆ ಇವರು ಯಾರೋ ನಮ್ಮ ಆಫ್ರಿಕಾದ ನಿಗ್ರೋಗಳು ಜಾತಿ ಧರ್ಮವನ್ನು ಭೇದ ಭಾವವನ್ನು ಬಿಟ್ಟಾಕಿ ಸಂಗೊಳ್ಳಿ ರಾಯಣ್ಣನ ಜೊತೆಗೂಡಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ದನ್ನು ನಾವು ಮನಗಾಣಬೇಕು. ಇಲ್ಲಿ ಅವ್ರು ನಮ್ಮವರು ಇವ್ರು ನಮ್ಮವ್ರು ಅನ್ನೋದಕ್ಕಿಂತ ಎಲ್ಲರೂ ನಮ್ಮವರೇ. ಈ ಸಂಗೊಳ್ಳಿ ರಾಯಣ್ಣನ ಜೊತೆ ಸಂಗೊಳ್ಳಿ ರಾಯಣ್ಣ ಒಬ್ಬನೇ ನಾಯಕನಾಗಿರಲಿಲ್ಲ. ಸಂಗೊಳ್ಳಿ ರಾಯಣ್ಣನ ಜೊತೆ ಎಲ್ಲ ಜಾತಿ ಜನಾಂಗದ ನಾಯಕರು, ಧರ್ಮದ ನಾಯಕರು, ಭಾಷೆ ನಾಯಕರು ಎಲ್ಲರೂ ಜೊತೆಗೂಡಿ ಕೆಲಸ ಮಾಡಿದಾಗ ಒಂದು ಸ್ವಾತಂತ್ರ್ಯ ಹೋರಾಟದ ಪರಿಕಲ್ಪನೆಯನ್ನು ಮೂಡ್ಸೋಕ್ಕೆ ಸಾಧ್ಯ ಆಗ್ತೈತಿ. ಮತ್ತು ಅದಕ್ಕಾಗಿ ಅವರೊಬ್ಬರು ನಾಯಕರಾಗಿದ್ದರು. ಅವರು ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡಿದ್ರು. ಅಂಥ ಒಬ್ಬ ನಾಯಕನ ಬಗ್ಗೆ ನಾವು ಗೊಂದಲ ಮಾಡಿಕೊಳ್ಳೋದು ಬೇಡ ಅನ್ನೋದಕ್ಕೆ ಇವೆಲ್ಲ ದಾಖಲಾತಿಗಳು ಹೇಳ್ತವೆ. ಇದು ಸಂಗೊಳ್ಳಿ ರಾಯನಾಯಕ ಅಂಥೇಳಿ, ನಾಯಕ ಅನ್ನುವಂಥದ್ದು ಒಂದು ನಾಯಕತ್ವದ ಗುಣವನ್ನು ಲೀಡರ್ಶಿಪ್ ಅನ್ನುವಂಥ ಒಂದು ಪದವಾಗಿ ಬಳಸ್ತಾರೆ. ಇದನ್ನು ಸಂಕುಚಿತ ಪದ ಅಲ್ಲ, ಅದು ನಾಯಕ ಅಂತಕ್ಕಂಥದ್ದು ವಿಶಾಲ ವ್ಯಾಪ್ತಿ ಒಳಗೊಂಡಿರ್ತಕ್ಕಂಥ ಪದ. ಅದನ್ನು ನಾವು ವಿಶಾಲ ವ್ಯಾಪ್ತಿ ಒಳಗನೆ ನಾವು ಪರಿಗಣನೆ ಮಾಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೋತೀವಿ. ಇದು ಸಂಗೊಳ್ಳಿ ರಾಯನ ಬಗ್ಗೆ ಮಾಹಿತಿಯನ್ನು ಒದಗಿಸ್ತೈತೆ ರೀ. ನಮಗೆ ಸಾಕಷ್ಟು ಜನ ಕರೆ ಮಾಡಿದ್ರಿ. ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನೀವು 90ಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ರಲ್ಲ ಮೇಡಮ್, ಅದರಲ್ಲಿ ಯಾವ ಜಾತಿ ಏನು ಅಂತ ಕೇಳಿದ್ರಿ. ನಾವು ಜಾತಿಯನ್ನು ನೋಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವಿಡಿಯೋ ಮಾಡಲಿಕ್ಕೆ ಬಂದಿಲ್ಲ ನಾವು ಸಂಗೊಳ್ಳಿಗೆ. ಅದನ್ನೆಲ್ಲ ಮೀಡಿ ಅವರ ದೇಶ ಪ್ರೇಮ, ನಾಡ ಪ್ರೇಮ ಎಷ್ಟಿತ್ತು ನಮ್ಮ ಕರ್ನಾಟಕ ಜನತೆ ತಿಳಿಬೇಕಾದ್ರೆ, ಜೊತೆಗೆ ಇವತ್ತಿನ ಯುವ ಪೀಳಿಗೆಗೆ ಗೊತ್ತಾಗಬೇಕು, ಅವರಲ್ಲೂ ಕೂಡ ದೇಶಭಕ್ತಿ ಅನ್ನೋದು ಮೂಡಬೇಕು ಅನ್ನೋ ಉದ್ದೇಶದಿಂದಲೇ ನಾವು ವಿಡಿಯೋ ಮಾಡಿದ್ದು. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀನಿ.